ಮಾವ ಹಾಂ ಬಳೆ. ಯಾಕೆ ಇನ್ನೂ ನಿದ್ದೆ ಬರಲಿಲ್ವಾ? ಇಲ್ಲ ಬಳೆ. ಯಾಕೆ? ನೀನು ಹೆದರ್ಕೊಂಡಿದ್ಯಲ್ಲ ಅದಕ್ಕೆ. ನಾನೇನು ಮಾಡಲಿ ಮಾವ? ನಾನೇನು ಆ ಕನಸನ್ನ ಬೇಕು ಅಂತ ಬರಕ್ಕೆ ಹೇಳಿದ್ನ? ಕೆಟ್ಟ ಕನಸು ಬಿದ್ದಿದ್ದು ಒಳ್ಳೇದಾಯ್ತು ಬಿಡು. ಯಾಕೆಂದರೆ ಕನಸಲ್ಲಿ ಒಳ್ಳೇದು ಬೀಳ್ಬಾರ್ದಂತೆ, ಕೆಟ್ಟದೇ ಬೀಳ್ಬೇಕಂತೆ. ಕೆಟ್ಟದ್ದು ಬಿದ್ದರೆ ನಿಜವಾಗ್ಲೂ ಒಳ್ಳೇದಾಗತ್ತಂತೆ. ಅದಕ್ಕೆ ಯಾಕೆ ಇವಾಗ ನೀವು ನನ್ನ ಹಿಡ್ಕೊಂಡಿದ್ದೀರಾ? ನಂಗೆ ನಿದ್ದೆ ಬರ್ತಿಲ್ವಲ್ಲ ಅದಕ್ಕೆ. ಇಷ್ಟೊತ್ತಲ್ಲಿ ಯಾರು ಫೋನ್ ಮಾಡ್ತಿದ್ದಾರೆ? ಹಲೋ, ಹೌದು, ನೀವ್ಯಾರು ಮಾತಾಡ್ತಿರೋದು? ಏನು ಹೇಳ್ತಿದ್ದೀರಾ ನೀವು? ನೀವ್ಯಾರು ಮಾತಾಡ್ತಿರೋದು? ಹಲೋ ಹಲೋ ಹಲೋ, ಏನಾಯ್ತು ಮಾವ? ಯಾಕೆ ಗಾಬರಿಲಿದ್ದೀರಾ? ರೈಸ್ ಮಿಲ್ಲಿಗೆ ಬೆಂಕಿ ಬಿದ್ದಿದೆಯಂತೆ. ಅಯ್ಯೋ ದೇವ್ರೆ! ಷಣ್ಮುಗ 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 ಮುತ್ತು, ಷಣ್ಮುಗ, ಇವತ್ತು ಮಿಲ್ಲಲ್ಲಿ ಯಾರೋ ಇದ್ರು. ಯಾರೋ ಫೋನ್ ಮಾಡಿ ಬೆಂಕಿ ಬಿದ್ದಿದೆ ಅಂತ ಹೇಳಿದ್ರು. ನಮಗೂ ಫೋನ್ ಬಂದಿತ್ತು ರೈಸ್ ಮಿಲ್ಗೆ ಬೆಂಕಿ ಬಿದ್ದಿದೆ ಅಂತ. ಹೌದು ಅಣ್ಣ, ತಕ್ಷಣ ಬಂದ್ರೆ ಸ್ವಲ್ಪ ಆದ್ರೂ ಉಳಿಯುತ್ತೆ, ಇಲ್ಲಾಂದ್ರೆ ಎಲ್ಲ ಸುಟ್ಟು ಭಸ್ಮ ಆಗತ್ತೆ ಅಂತಿದ್ರು. ಇವತ್ತು ಇನ್ಚಾರ್ಜ್ ಯಾರೋ? ಭಾಸ್ಕರಣ್ಣ. ಇಬ್ರು ಸೆಕ್ಯೂರಿಟಿ 3 ಜನ ವರ್ಕರ್ಸ್ ಇದ್ದಾರೆ. ಮೊದಲು ಅವ್ರಿಗೆ ಫೋನ್ ಮಾಡು. ಒಂದು ನಿಮಿಷ. ಭಾಸ್ಕರಣ್ಣ, ರೈಸ್ ಮಿಲ್ಲಲ್ಲಿ ಏನೋ ಪ್ರಾಬ್ಲಮ್ ಇದೆಯಾ? ನಮಗೆಲ್ಲ ಕಾಲ್ಸ್ ಬರ್ತಾ ಇತ್ತು. ಸರಿ 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 ಮುದ್ದು, ನೀನ್ ಬಾ ಬಾ ಬಾ. ಅಯ್ಯೋ, ಬೆಂಕಿ ಇಟ್ಕೊಂಡ್ಬಿಟ್ಟದಲ್ಲೋ! ಅಯ್ಯೋ, ಮುತ್ತಣ ಮುತ್ತಣ, ಬೆಂಕಿ ಎತ್ತಿದೆ ಮುತ್ತಣ. ಬೆಂಕಿ, ಷಣ್ಮುಗಣ ಷಣ್ಮುಗಣ, ಬೆಂಕಿ ಮುತ್ತು, ಷಣ್ಮುಗಣ ಬೆಂಕಿ ಅಣ್ಣ, ಬೆಂಕಿ ಅಣ್ಣ. ಅಯ್ಯೋ ನೀರು ತಗೊಂಡ್ರು, ನೀರು ತಗೊಂಡ್ರು, ನೀರು ತಗೊಂಡ್ರು ಬೇಗ. ಸುಟ್ಟೋಗ್ತಾ ಇದ್ದಾರೆ ಕಣೋ. ಆಗ್ತದೆ ಇಲ್ವಲ್ಲ, ಎಲ್ಲ ಸುಟ್ಟೋಗ್ತಾ ಇದೆಯಲ್ಲ, ಅಕ್ಕಿ ಮುಟ್ಟೆಗಳೆಲ್ಲ ಸುಟ್ಟು ಕರಗ್ಲಾಗ್ತಿದೆಯಲ್ಲ ಷಣ್ಮುಗ. ಅಯ್ಯೋ ಅಯ್ಯೋ ದೇವ್ರೆ, ಎಷ್ಟು ವರ್ಷದಿಂದ ಕಾಪಾಡ್ಕೊಂಡ್ ಬಂದಿದ್ನ ಇದನ್ನ, ಎಷ್ಟು ಕಷ್ಟಪಟ್ಟು ಕಟ್ಟಿದ್ನೋ ಈ ರೈಸ್ ಮಿಲ್. ನನ್ನ ಕಣ್ ಮುಂದೆ ಸುಟ್ಟು ಬೂದಿ ಆಗ್ತಿದೆಯಲ್ಲ ಷಣ್ಮುಗ. ಅಯ್ಯೋ
ಏನೋ ಮಾಡೋಕ್ಕಾಗ್ತಿಲ್ವಲ್ಲ ನನ್ನ ಕೈಲಿ. ಇದೇ ದೇವರು ಅಂತ ಪೂಜೆ ಮಾಡ್ತಿದ್ವಲ್ಲ, ಆ ದೇವರೇ ಎಲ್ಲಾನು ಕಿತ್ಕೊಂಡ್ಬಿಟ್ಟಲ್ಲ, ಎಲ್ಲಾನು ಕಿತ್ಕೊಂಡ್ಬಿಟ್ಟ. ಮುತ್ತು 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 ಇನ್ಶೂರೆನ್ಸ್. ಅಯ್ಯೋ ಹೋಯ್ತು ಕಣ, ಎಲ್ಲ ಹೋಯ್ತು. ಮತ್ತೆ ಈ ಮುತ್ತು ಎದ್ದೇಳಕ್ಕಾಗಲ್ಲ ಕಣ, ಎದ್ದೇಳಲ್ಲ. ಮುಗ್ದೋದ ಕಣ ನನ್ನ ಮಗ, ನಿನ್ ಮುತ್ತು ಮುಗ್ದೋದ ಮುಗ್ದೋದ ಕಣ. ಯಾರಾದ್ರೂ ಸಹಾಯ ಕೇಳ್ಕೊಂಬಂದ್ರು ಹಣ ಜೊತೆ ಮೂಟೆ ಗಟ್ಲೆ ಅಕ್ಕಿ ಕೊಟ್ಟು ಕಳಿಸ್ತಿದ್ದಲ್ಲ, ಈಗೇನೋ ಕೊಡ್ಲಿ. ರೈಸ್ ಮಿಲ್ ಒಂದೊಂದು ಇಡ್ಕೆಗೂ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತೇ, ಒಂದೊಂದು ಇಡ್ಕೆಗೂ ಎಷ್ಟು ಕಷ್ಟಪಟ್ಟಿದ್ದೀನಿ. ಅಯ್ಯೋ ಅಯ್ಯೋ ಮುತ್ತಣ್ಣ, ಒಂದು ಮೂಟೆ ನಿಲ್ಲಣ್ಣ, ಯಾರಕ್ಕೆ ಶಾಪನೋ ಎಲ್ಲ ಕರ್ಕ್ಲಾ ಹೋಗ್ಬಿಟ್ಟೋಣ. ಏನೋ ಇದು, ಏನೋ ಕನಸುಲೇ ಬೂದಿ ಆಗ್ತಿಲ್ಲ ನೀನು ಕಣ್ಣು ಮುಂದೆ. ರೈಸ್ ಮಿಲ್ ಏನು ತುಂಬ ದೂರ ಇಲ್ಲ. ಮುತ್ತು ಷಣ್ಮುಗ ಹೋಗಿ ಆಗಲೇ 1 ಗಂಟೆ ಕಾಲ ಆಯಿತು. ಯಾವ ಸುದ್ದಿನೂ ಬರಲಿಲ್ಲ. ಶರ್ಮಿಳಾ, ಮುತ್ತುಗೊಂದ್ಸಲ ಫೋನ್ ಮಾಡಿ ಕೇಳಿ ನೋಡು. ಸರಿ ಅಮ್ಮ. ಮಾವ ಯಾವತ್ತೂ ಯಾರಿಗೂ ಮೋಸ ಮಾಡ್ತವ್ರಲ್ಲ, ಆದ್ರೂ ಅವ್ರಿಗೆ ಯಾಕೆ ಪದೇ ಪದೇ ಕಷ್ಟಗಳು ಬರ್ತಿದೆ. ಬೆಳ್ಳಿ, ಒಂದು ಕಲ್ಲು ಶಿಲೆ ಆಗ್ಬೇಕು ಅಂದ್ರೆ ಅದಕ್ಕೆ 100 ಪೆಟ್ಟು ಬೇಕು. ಮುತ್ತುನು ಹಾಗೆ ಇದೇ ತರ ಗಂಡಾಂತರಗಳನ್ನ ಎದುರಿಸಿ ಅವನು ಗಟ್ಟಿ ಮನುಷ್ಯ ಆಗ್ತಾನೆ. ನೀನೇನು ಹೆದರ್ಕೋಬೇಡ, ಧೈರ್ಯವಾಗಿರು. ಮುತ್ತು ಮಾವ ಈ ಥರ ದುಃಖದಲ್ಲಿ ಕೂತಿರೋದನ್ನ ಯಾವತ್ತೂ ನೋಡಿರ್ಲಿಲ್ಲ. ಇನ್ನು ಈಗ ರೈಸ್ ಮಿಲ್ಲಲ್ಲಿ ಏನು ಅನಾಹುತ ಆಗಿದೆಯೋ ಏನೋ, ಅದನ್ನೆಲ್ಲ ಕಣ್ಣಾರೆ ನೋಡಿರ್ತಾರೆ. ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೋ ಏನೋ. ಆ ದುಃಖನೆಲ್ಲ ಅವ್ರಿಗೆ ಮರ್ಸೋದಾದ್ರೂ ಹೇಗೆ? ನಾವೇನು ಮಾಡೋಕ್ಕಾಗೋದಿಲ್ಲ ಬೆಳ್ಳಿ, ಕಾಲನೇ ಅದನ್ನೆಲ್ಲ ಸರಿ ಮಾಡಬೇಕು. ತುಂಬ ಕಷ್ಟಪಟ್ಟಿರೋರಿಗೆ ಕೊನೆಗೆ ಸುಖನೇ ಸಿಗೋದು. ಈಗ ನಮಗೆ ಕಷ್ಟ ಅನಿಸ್ಬೋದು, ನಾಳೆ ಅದೇ ನಮಗೆ ಸುಖ ಆಗತ್ತೆ. ರೈಸ್ ಮಿಲ್ಲಲ್ಲಿ ಏನೋ ದೊಡ್ಡದಾಗೆ ತೊಂದರೆ ಆಗಿದೆ ಅನ್ಸತ್ತೆ. ಸಣ್ಣ ಪುಟ್ಟ ತೊಂದರೆ ಆಗಿದ್ರೆ ಫೋನ್ ಮಾಡಿ ಹೇಳ್ತಿದ್ರು. ಈಗ ನಾವು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ ಅಂದ್ರೆ ನಾವ್ ಯಾರು ಊಹಿಸಕ್ಕಾಗದೇ ಇರೋಷ್ಟು ತೊಂದರೆ ಆಗಿರ್ಬೇಕು. ಎಲ್ಲ ಸರಿಪಡಿಸ್ಬೋದು ಅಂದ್ರೆ ಓಕೆ, ಇಲ್ಲ ರೈಸ್ ಮಿಲ್ಲೇ ಮುಚ್ಚಬೇಕು ಅಂದ್ರೆ ವೀರೇಶ್ ಕುಮಾರ್ ಕರ್ಕಲಾಗ್ಬಿಟ್ಟಿದ್ರು ಕಣ. ಇನ್ನೊಂದು 5-6 ಜನ ಗಾಯ ಆಗ್ಬಿಡಿ, ಸೀರಿಯಸ್. ಸತ್ಯ ಹೋಗಿದಾರಣ್ಣ, ಅವರಿಬ್ರು ಹೋಗ್ಬಿಟ್ರು ಕಣ.
ಸತ್ತೇ ಹೋಗಿದ್ದಾರೆ ಬೇಡ ಅಣ್ಣ. ಪಾಪ ಅವ್ರ ಮನೆಯವ್ರ ಗತಿ ಏನು ಏನ್ ಮಾಡ್ತಾರೆ? ರವಿ ನಾನಿದ್ದೀನ, ನಾನು ಹೇಳ ಸರಿ ಮಾಡ್ತೀನಿ. ದುಡ್ಡು ಹೋಗ. ಮುತ್ತು ಸರ್, ಐ ಆಮ್ ರಿಯಲಿ ಸಾರಿ ಮುತ್ತು ಸರ್. ಎಷ್ಟೇ ಪ್ರಯತ್ನ ಪಟ್ಟು ಬೆಂಕಿನ ಆರ್ಸೋಕ್ಕಾಗಲಿಲ್ಲ. ಬೆಂಕಿ ಸ್ಪ್ರೆಡ್ ಆಗೋ ವಸ್ತುಗಳು ಯಾವುದೂ ಇಲ್ಲ ಅಂತ ಅಂದರು. ಇಷ್ಟು ಬೇಗ ಬೆಂಕಿ ಹೇಗೆ ಸ್ಪ್ರೆಡ್ ಆಯಿತು ಅನ್ನೋದೇ ಗೊತ್ತಾಗ್ತಿಲ್ಲ ಮುತ್ತು ಸರ್. ಇಬ್ಬರು ಸತ್ತಿದ್ದಾರೆ, ಬಾಕಿ ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಕಳಿಸಿದ್ದೀನಿ ಮುತ್ತು ಸರ್. ನೀವೇನು ಯೋಚನೆ ಮಾಡಿಬಿಡಿ ಮುತ್ತು ಸರ್. ಇನ್ಸೂರೆನ್ಸ್ ಮಾಡ್ತಿದ್ರೆ ತಾನೇ? ಇಲ್ಲ ಸರ್, ಲ್ಯಾಬ್ಸ್ ಆಗ್ಬಿಟ್ಟಿದೆ. ಡ್ಯೂ ಡೇಟ್ ನೋಡಲಿಲ್ಲ, ಕಟ್ಟಲೇ ಇಲ್ಲ. ಏನ್ರಿ ಇಷ್ಟೊಂದು ಈಸಿಯಾಗಿ ಹೇಳ್ತಾ ಇದ್ದೀರಾ? 4 ಜನ ಸತ್ತಿದ್ದಾರೆ, ಎಷ್ಟೊಂದು ಜನ ಗಾಯ ಆಗಿದೆ. ಅದರಲ್ಲಿ ಎಷ್ಟು ಜನ ಬದುಕ್ತಾರೋ ಇಲ್ಲೋ ಗೊತ್ತಿಲ್ಲ. ಕಣ್ಮಗ, ರೈಸ್ ಮಿಲ್ ಪೂರ್ತಿಯಾಗಿ ಸುಟ್ಟು ಹೋಗಿದೆ ಅಂತ ಮನೇಲಿ ಹೇಳೋದು ಬೇಡ. ಚಿಕ್ಕ ಪುಟ್ಟ ಡ್ಯಾಮೇಜ್ ಆಗಿದೆ ಅಂತ ಹೇಳೋಣ ಸಾಕು. ಹೇಳೋದು ಬೇಡ. ಕೆಲವು ವಿಷಯಗಳನ್ನ ತಡ್ಕೊಳಕ್ಕಾಗಲ್ಲ ಕಣ, ಸೂಕ್ಷ್ಮ ಇರ್ತಾರೆ. ಸಮಯ ಬಂದಾಗ ಹೇಳಿದ್ರಾಯ್ತು. ಸರಿ ಮುತ್ತು. ಅಮ್ಮ, ಅಣ್ಣ ಬಂದ. ಮುತ್ತು, ಚಿಕ್ಕಮ್ಮ ಯಾಕಿನ್ನೂ ಎದ್ದಿದ್ದೀರಾ? ಮಲ್ಕೊಳ್ಳೋದಲ್ವಾ? ರೈಸ್ ಮಿಲ್ಲಲ್ಲಿ ಏನಾಯ್ತೋ ಏನೋ ಅಂತ ನೀವು ಅವಸರದಲ್ಲಿ ಓಡಿದ್ರಲ್ಲ, ಏನಾಗಿರ್ಬೋದೋ ಏನೋ ಅಂತ ತಳಮಳದಲ್ಲಿ ನಿದ್ದೆ ಮಾಡೋಕ್ಕಾಗಲಿಲ್ಲ. ಏನಾಯ್ತಣ್ಣ? ಎಲ್ಲ ಓಕೆನಾ? ಏನು ತೊಂದರೆ ಇಲ್ಲ ಚಿಕ್ಕಮ್ಮ. ಬೆಂಕಿ ಬಿದ್ದಿದ್ದು ನಿಜ, ಆದರೆ ವರ್ಕರ್ಸು ಫೈರ್ ಸರ್ವಿಸ್ ಅವರು ಬೇಗ ಬೆಂಕಿನ ಆರಿಸಿದ್ದಾರೆ. ಏನು ಪ್ರಾಣಹಾನಿ ಆಗಿಲ್ಲ, ಸಣ್ಣ ಪುಟ್ಟ ಗಾಯಗಳಷ್ಟೇ. ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ನಾಳೆಯಿಂದನೇ ಕೆಲಸ ಶುರು ಮಾಡ್ಬೋದಂತೆ. ಏನೂ ತೊಂದರೆ ಇಲ್ಲ ಚಿಕ್ಕಮ್ಮ, ನೀವೇ ತಲೆ ಕೆಡ್ಸ್ಕೊಂಬಿಡಿ. ಹೋಗಿ ಮಲ್ಕೊಳ್ಳಿ ನೀವು. ಫೋನ್ ಬಂದಿದ್ದು ನೋಡಿದ್ರೆ ಇಡೀ ರೈಸ್ ಮಿಲ್ಲೇ ಸುಟ್ಟೋಯ್ತು ಅನ್ಕೊಂಡ್ಬಿಟ್ಟಿದ್ದೆ. ಸದ್ಯ ಏನು ತೊಂದರೆ ಆಗಿಲ್ವಲ್ಲ? ಇಲಿ ಹೋಯ್ತು ಅಂದರೆ ಹುಲಿನೇ ಹೋಯ್ತು ಅಂತಾರೆ ಜನ. ಸ್ವಲ್ಪ ಬೆಂಕಿ ಹತ್ಕೊಂಡ್ರೆ ಸಾಕು, ಇಡೀ ಊರೇ ಹೊತ್ಕೊಂಡು ಹುರಿತಿದೆ ಅಂತ ಹೇಳ್ತಾರೆ. ಸತ್ಯ, ನಮಗೆ ಯಾವ ನಷ್ಟನೂ ಆಗಲಿಲ್ವಲ್ಲ, ಅದೇ ಒಂದು ದೊಡ್ಡ ಸಂತೋಷ. ಎಲ್ಲ ದೇವ್ರ ದಯೆ. ಇನ್ಶೂರೆನ್ಸು ರಿನಿವಲ್ ಆಗಿಲ್ಲ ಅಂತ ಬೆಳ್ಳಿ ಹೇಳ್ತಿದ್ಲು. ನಷ್ಟ ಏನಾದರೂ ಆಗಿದ್ರೆ ಅದನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಅಂತ ಟೆನ್ಷನ್ ಆಗಿಬಿಟ್ಟಿತ್ತು. ಏನೂ ಆಗಿಲ್ವಲ್ಲ?
ಏನಾಯ್ತು? ಕೈ ರಕ್ತ ಬರ್ತಿದೆ. ಏನಾಯ್ತು? ಚಿಕ್ಕಮ್ಮ ಏನೋ ಎತ್ತಿಡ್ಬೇಕಾದ್ರೆ ಆಗಿರಬೇಕು. ಏನು ನೋವಾಗ್ತಿಲ್ಲ ಬಿಡಿ. ನಿಜ ಹೇಳಿ ಮಾವ, ಅಲ್ಲೇನೂ ಆಗಿಲ್ಲ ತಾನೆ? ಅಥವಾ ಏನಾದರೂ ಅನಾಹುತ ಆಗಿ ನಮ್ಗೆ ಯಾರಿಗೂ ಹೇಳ್ಬಾರ್ದು ಅಂತ ಮುಚ್ಚಿಡ್ತಿದ್ದೀರಾ? ಏನು ಮಾತಾಡ್ತಾ ಇದೆಯಾ ಬೆಳ್ಳಿ? ನಮ್ಮಿಂದ ಯಾಕೆ ಮುಚ್ಚಿಡ್ತಾರೆ? ಏನೂ ಆಗಿಲ್ಲ ಅಂತ ಹೇಳ್ತಿದ್ದಾನಲ್ಲ, ಮತ್ತೆ ಯಾಕೆ ಪ್ರಶ್ನೆ ಮಾಡ್ತೀಯಾ? ಅಕ್ಕ, ನಾವು ಹೋಗಿದ್ದ ರೀತಿ, ಭಾಸ್ಕರಣ್ಣ ಫೋನ್ ಮಾಡಿದ ರೀತಿ ಎಲ್ಲ ನೋಡಿದ್ರೆ ಯಾರಿಗಾದರೂ ಗಾಬರಿ ಆಗೇ ಆಗುತ್ತೆ, ಅನುಮಾನ ಬರುತ್ತೆ. ಬೆಳಿ ಆ ಥರ ಏನೂ ಆಗಿಲ್ಲ ಬೆಳಿ, ಎಲ್ಲ ಕರೆಕ್ಟಾಗೇ ಇದೆ. ಮಾವ, ನನ್ನ ತಲೆ ಮೇಲೆ ಪ್ರಮಾಣ ಮಾಡಿ ಹೇಳಿ, ರೈಸ್ ಮಿಲ್ಲಲ್ಲಿ ಏನೂ ತೊಂದರೆ ಆಗಲಿಲ್ವಾ? ನಾಳೆಯಿಂದ ಮತ್ತೆ ರೈಸ್ ಮಿಲ್ನ ಶುರು ಮಾಡ್ಬೋದಾ? ಸುಮ್ಮನೆ ಯಾಕೆ ಅನುಮಾನ ಪಡ್ತೀಯ ಬೆಳ್ಳಿ? ಮತ್ತು ಮಾವ ಷಣ್ಮುಖಣ್ಣ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ. ಅದಕ್ಕೆ ನನಗೆ ಕೇಳಬೇಕು ಅಂತ ಅನ್ನಿಸ್ತಿದೆ ಅತ್ತೆ. ಬೆಳ್ಳಿ ಆ ಥರ ಏನೂ ಆಗಿಲ್ಲ ಬೆಳ್ಳಿ, ಯಾಕೆ ಸುಮ್ಮನೆ ಅನುಮಾನ ಪಡ್ತಿದ್ಯಾ? ನಿಮ್ಮ ಮುಖದಲ್ಲಿ ಆತಂಕ ಕಾಣಿಸ್ತಿದೆ, ಏನೋ ತೊಂದರೆ ಆಗಿದೆ ಅನ್ನಿಸ್ತಿದೆ. ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳಿ ಮಾವ, ಅಲ್ಲೇನು ತೊಂದರೆ ಆಗಿಲ್ಲ ಅಂತ. ಬೆಳ್ಳಿ, ನಿನ್ನ ಮೇಲೆ ಕೈ ಇಟ್ಟು ಸುಳ್ಳು ಹೇಗೆ ಹೇಳಬೇಕಾಗತ್ತೆ ಬೆಳ್ಳಿ? ನಮ್ಮ ರೈಸ್ ಮೇಲೆ ಪೂರ್ತಿಯಾಗಿ ಸುಟ್ಟೋಗಿದೆ ಬೆಳ್ಳಿ. ಎಲ್ಲ ನೆಲಸಮ ಆಗಿದೆ, ಅಲ್ಲಿ ನೀರು ಉಳಿದಿಲ್ಲ ಬೆಳ್ಳಿ. ಬೆಳ್ಳಿ, ನಮಗೆ ಇನ್ಶೂರೆನ್ಸ್ ಕೂಡ ವಾಪಸ್ ಬರಲ್ಲ. ಇನ್ಯಾವತ್ತೂ ನಾವು ಅದನ್ನು ಪಡ್ಕೊಳಕ್ಕಾಗಲ್ವಾ? ಮೊದಲಿನ ಥರ ಅಲ್ಲಿ ಯಾರೂ ಕೆಲಸ ಮಾಡೋಕ್ಕಾಗಲ್ವಾ?